ಧರ್ಮಸ್ಥಳದ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಅದರ ಆಗು ಹೋಗುಗಳನ್ನ ವಿಚಾರ ಮಾಡಿದಾಗ ಹೇಳಿದ್ರು, ಇದು ಷಡ್ಯಂತ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ, ನಾವು ಇದನ್ನ ಭೇದಿಸ್ತೀವಿ, ತನಿಖೆಯ ವರದಿ ಬಂದಾದ ನಂತರ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಎಸ್, ಎಕ್ಸಾಕ್ಟ್ಲಿ ಡಿಕೆ ಶಿವಕುಮಾರ್ ಅವರು ಅವತ್ತು ಹೇಳಿದಂತಹ ಷಡ್ಯಂತ್ರದ ಮಾತು ಈಗ ಸತ್ಯವಾಗ್ತಾ ಇದೆ. ಹಿಂಗಂತ ಹೇಳಿದ್ದು ಕುಣಿಗಲ್ನ ಶಾಸಕ ರಂಗನಾಥ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅವರು ಭಾವನೆಗಳನ್ನ ಕೆಣಕುವ ಕೆಲಸವಾಗ್ತಾ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವತ್ತು ಹೇಳಿದ್ರು. ಇವತ್ತು ಆ ಮಾತು ಸತ್ಯ ಆಗ್ತಾ ಇದೆ. ಸತ್ಯದ ದಿಕ್ಕಿನಲ್ಲಿ ತನಿಖೆಯೂ ಕೂಡ ಸಾಗುತ್ತಿದೆ. ಧರ್ಮಸ್ಥಳ ಆರೋಪದಿಂದ ಮುಕ್ತವಾಗಬೇಕು ಅಂತ ಹೇಳಿ ಕುಣಿಗಲ್ನ ಶಾಸಕ ಹಾಗೆ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ ಡಾಕ್ಟರ್ ರಂಗನಾಥ್ ಹೇಳಿದ್ದಾರೆ. ಈ ಒಂದು ತಂಡ ಧರ್ಮಸ್ಥಳದ ವಿರುದ್ಧ ಒಂದು ಆರೋಪ ಮಾಡಿದ್ದ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು. ಯಾರು ಅನಾಮಿಕ ವ್ಯಕ್ತಿ ಇದ್ದಾನೆ ಚಿನ್ನಯ್ಯ ಅಂತವರು, ಅವರು ತಮಿಳುನಾಡಿನ ಸತ್ಯಮಂಗಲದಲ್ಲಿ ವಾಸವಾಗಿದ್ದ, ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದ ಅನ್ನುವಂಥ ಮಾಹಿತಿಗಳು ರಿಪಬ್ಲಿಕ್ ಕನ್ನಡ ವರದಿಯನ್ನು ಬಯಲು ಮಾಡ್ತಿರ್ತಕ್ಕಂಥದ್ದು. ಸರ್, ಈಗ ಅಸೆಂಬ್ಲಿಲಿ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ ಹೇಳಿಕೆಗಳು ಸತ್ಯ ಆಗ್ತಿದೆ ಅಂತ ಅನ್ಸುತ್ತೆ. ಒಂದು ಕೋರ್ಟಿನ ಒಂದು ಆದೇಶದ ಮೇರೆಗೆ ಜನರ ಬಹಳಷ್ಟು ಗೊಂದಲಗಳಿದ್ದಂತಹ ಸಂದರ್ಭ ಸಾಮಾಜಿಕ ತಾಣದಲ್ಲಿ ಬಂದಂಥದ್ದು ಮತ್ತು ಮುಸುಕುದಾರಿ ಹೇಳಿದ ಹೇಳಿಕೆಗಳ ಮೇರೆಗೆ SIT ಫಾರ್ಮ್ ಆಯಿತು. ಈಗ ಸುಮಾರು ದಿನ ಪೊಲೀಸ್ ಆಫೀಸರ್ಸ್ಗಳು ಇನ್ವೆಸ್ಟಿಗೇಷನ್ಸ್ ಮಾಡೋಂಥ ಸಂದರ್ಭದಲ್ಲಿ ಆ ತಳಹಂತದ ಒಂದು ಎಂಕ್ವೈರಿಗಳನ್ನ ತೆಗೆದುಕೊಳ್ಳೋಂಥ ಸಂದರ್ಭದಲ್ಲಿ ಯಾವುದೂ ಅಷ್ಟು ಪುರಾವೆಗಳು ಸಿಗದೇ ಇರೋಂಥ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಯಾವ ಕಾರಣಕ್ಕೋಸ್ಕರ ಈ ಆರೋಪಗಳು ಬರ್ತಾ ಇದೆ, ಯಾರಿಂದ ಬರ್ತಾ ಇದೆ ಅಂತ ಹೇಳಿ ತಿಳಿಬೇಕು ಅನ್ನೋದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಿರೋಂಥದ್ದು ಸ್ವಾಗತಾರ್ಹ. ಸೊ ಹಾಗಾಗಿ ನಾನು ಜಾಸ್ತಿ ಈಗಲೇ ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಯಾವ ರೀತಿ ತನಿಖೆಗಳು ಈಚೆ ಹೊರಬರಲಿ. ಡಿ ಕೆ ಶಿವಕುಮಾರ್ ಸಾಹೇಬರು ಅವತ್ತೇ ಹೇಳಿದ್ರು, ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ವಿಚಾರದಲ್ಲಿ ಭಾವನೆಗಳಿಗೆ ಕೆತ್ಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ, ಷಡ್ಯಂತ್ರ ಇದೆ ಅಂತ. ಸೊ ಅದು ಇವಾಗ ಒಂದೊಂದಾಗಿ ಎಳೆಯಾಗಿ ಈಚೆ ಬರ್ತಿರೋಂಥದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸತ್ಯದ ಒಂದು ದಿಕ್ಕಲ್ಲಿ ಈ ತರ ಇದೆ ಅಂತ ಅನ್ಸುತ್ತೆ. ಷಡ್ಯಂತ್ರ ನಡೆದಿದ್ದ ಆರೋಪವನ್ನ ಡಿ ಕೆ ಶಿವಕುಮಾರ್ ಅವರು ಎತ್ತಿದ್ರು. ಜೊತೆಗೆ SIT ತನಿಖೆ ಕೂಡ ನಡೀತಾ ಇದೆ. ಆ ಷಡ್ಯಂತ್ರ ಆಗಿದ್ದಾಗೂ ಕೂಡ ಈ ತರಹದ ತನಿಖೆಯನ್ನ ಮಾಡಕ್ಕೆ ವಹಿಸಿ ಸರ್ಕಾರ ಒಂದು ಧರ್ಮಕ್ಷೇತ್ರವನ್ನ ಇನ್ನಷ್ಟು ಅಪಕೀರ್ತಿಗೆ ತಂತು ಅನ್ನುವಂತ ಒಂದು ವಾದವನ್ನ ಬಿಜೆಪಿಗರು ಮಾಡ್ತಾ ಇದ್ದಾರೆ. ಸರ್, ಈಗ ಯಾವುದೇ ಒಂದು ಆರೋಪ ಬಂದಾಗ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಅದನ್ನ ತನಿಖೆ ಮಾಡೋದ್ರಲ್ಲಿ ತಪ್ಪೇನಿದೆ? ಇವತ್ತು ಧರ್ಮಸ್ಥಳದ ಪೀಠಾಧ್ಯಕ್ಷರು ವೀರೇಂದ್ರ ಹೆಗಡೆ ಅವರೇ ಸಹ ನನಗೆ ಈ ಒಂದು SIT ಸ್ವಾಗತಾರ್ಹ ಅಂತ ಹೇಳಿರೋಂಥದ್ದನ್ನ ನೋಡಿದಿರಿ. ಏನ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇದ್ದಾರೆ, ಮಾಡಬೇಕು ಅಂತ ಅವರು ಸಹ ಕೇಳಿದ್ದಾರೆ. ನಮಗೂ ಎಲ್ಲೋ ಒಂದ್ ಕಡೆ ಬೇರೆಯವ್ರು ಗೊಂದಲ ಮಾಡಿದಾಗ ಈ ಆರೋಪಗಳು ತಂದಾಗ ಮಾಡಿ ಇದರಿಂದ ಹೊರಗಡೆ ಬರಬೇಕು ಅನ್ನೋದನ್ನ ಆಶಾಭಾವನೆಯಲ್ಲಿ ಬಹಳಷ್ಟು ಜನ ಇರೋಂಥದ್ರಲ್ಲಿ ನಾನು ಒಬ್ಬ ಧರ್ಮಸ್ಥಳದ ಭಕ್ತಾದಿಯಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಹಲವಾರು ಸವಾಲುಗಳನ್ನ ಗೆದ್ದಿರೋಂಥದ್ದು ಮಂಜುನಾಥ ಸ್ವಾಮಿಯ ಒಂದು ಕ್ಷೇತ್ರ ಇವತ್ತು ಬಲವಾದಂತ ನಂಬಿಕೆ ಇನ್ನೂ ಹೆಚ್ಚಾಗುತ್ತೆ ಅಂತ ನಾನು ಬಲ್ಲೆ. ಪವಿತ್ರತೆಯ ಮಹತ್ವವನ್ನ ಇವತ್ತು ಇಡೀ ಭಾರತ ದೇಶ ನೋಡ್ತಾ ಇದೆ. ಸೊ ಹಾಗಾಗಿ ಇದನ್ನ ಗೆದ್ದು ಬರೋಂಥದ್ದನ್ನ ಧರ್ಮಕ್ಷೇತ್ರ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಈಗ ಯಾರೆಲ್ಲ ಆರೋಪ ಮಾಡಿದ್ರು, ದೂರು ಕೊಟ್ಟಿದ್ರು, ಅವರ ಒಬ್ಬೊಬ್ಬರ ಹಿನ್ನೆಲೆಗಳನ್ನು ಕೆದಕಿದಾಗ ಇದು ಒಂದು ರೀತಿಯ ಪೂರ್ವ ನಿಯೋಜಿತ ಷಡ್ಯಂತ್ರ ಅನ್ನುವಂಥದ್ದು ಒಂದೊಂದು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ವಿದೇಶಿ ಫಂಡ್ ಕೂಡ ಇದರಲ್ಲಿ ಹೂಡಿಕೆಯಾಗಿದೆ ಅನ್ನುವಂಥದ್ದು ಮತ್ತು ಜೊತೆಗೆ ಕಾಂಗ್ರೆಸ್ MP ಒಬ್ಬರ ಹೆಸರು ತೆಳಕ್ ಹಾಕೊಂಡಿರ್ತಕ್ಕಂಥದ್ದು. ಸರ್, ತಮಗೇನ್ ಮಾಹಿತಿ ಇದೆ ಅಂತ? ನನಗೆ ಅಷ್ಟು ಮಾಹಿತಿ ಇದ್ರ ಬಗ್ಗೆ ನಂಗೆ ತಿಳುವಳಿಕೆ ಇಲ್ಲ. ಸುಮ್ಮನೆ ನಾನು ಕಾಮೆಂಟ್ ಮಾಡೋದು ಬೇಡ. ಯಾರು ಏನೇ ಇದ್ರು ಹಿಂದೂ ಮಹಾಸಂಸ್ಕೃತಿಯ ವಿಚಾರದಲ್ಲಿ ಅಪಾದನೆ ಮಾಡಲಿಕ್ಕಿಂತ ಮುಂಚೆ ಅದಕ್ಕೆ ಸತ್ಯತೆ ಇರಬೇಕು. ಇವತ್ತು ಧರ್ಮಸ್ಥಳ ನಮಗೆಲ್ಲ ಮಂಜುನಾಥನ ಒಂದು ಶಕ್ತಿ, ನಂಬಿಕೆ ಇರುವಂತದ್ದು ನಮ್ಮ ಕರ್ನಾಟಕ ಮತ್ತು ಭಾರತ ದೇಶ. ಸೊ ಹಾಗಾಗಿ ಈ ಅಪಪ್ರಚಾರಗಳನ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಇದಿಷ್ಟು ಶಾಸಕರಾದಂಥ ಕುಣಿಗಲ್ ರಂಗನಾಥ್ ಅವರ ಮಾತು. ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ಚರಂತಿಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಅದರ ಆಗು ಹೋಗುಗಳನ್ನ ವಿಚಾರ ಮಾಡಿದಾಗ ಹೇಳಿದ್ರು, ಇದು ಷಡ್ಯಂತ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ, ನಾವು ಇದನ್ನ ಭೇದಿಸ್ತೀವಿ, ತನಿಖೆಯ ವರದಿ ಬಂದಾದ ನಂತರ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಎಸ್, ಎಕ್ಸಾಕ್ಟ್ಲಿ ಡಿಕೆ ಶಿವಕುಮಾರ್ ಅವರು ಅವತ್ತು ಹೇಳಿದಂತಹ ಷಡ್ಯಂತ್ರದ ಮಾತು ಈಗ ಸತ್ಯವಾಗ್ತಾ ಇದೆ. ಹಿಂಗಂತ ಹೇಳಿದ್ದು ಕುಣಿಗಲ್ನ ಶಾಸಕ ರಂಗನಾಥ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅವರು ಭಾವನೆಗಳನ್ನ ಕೆಣಕುವ ಕೆಲಸವಾಗ್ತಾ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವತ್ತು ಹೇಳಿದ್ರು. ಇವತ್ತು ಆ ಮಾತು ಸತ್ಯ ಆಗ್ತಾ ಇದೆ. ಸತ್ಯದ ದಿಕ್ಕಿನಲ್ಲಿ ತನಿಖೆಯೂ ಕೂಡ ಸಾಗುತ್ತಿದೆ.
ಧರ್ಮಸ್ಥಳ ಆರೋಪದಿಂದ ಮುಕ್ತವಾಗಬೇಕು ಅಂತ ಹೇಳಿ ಕುಣಿಗಲ್ನ ಶಾಸಕ ಹಾಗೆ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ ಡಾಕ್ಟರ್ ರಂಗನಾಥ್ ಹೇಳಿದ್ದಾರೆ. ಈ ಒಂದು ತಂಡ ಧರ್ಮಸ್ಥಳದ ವಿರುದ್ಧ ಒಂದು ಆರೋಪ ಮಾಡಿದ್ದಾನುವಂತ ವಿಚಾರಗಳು ಈಗ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು. ಯಾರೋ ಅನಾಮಿಕ ವ್ಯಕ್ತಿ ಇದ್ದಾನೆ ಚೆನ್ನೈ ಅಂತವರು, ಅವರು ತಮಿಳುನಾಡಿನ ಸತ್ಯಮಂಗಲದಲ್ಲಿ ವಾಸವಾಗಿದ್ದ, ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದ ಅನ್ನುವಂತ ಮಾಹಿತಿಗಳು ರಿಪಬ್ಲಿಕ್ ಕನ್ನಡ ವರದಿಯನ್ನು ಬಯಲು ಮಾಡ್ತಿರ್ತಕ್ಕಂಥದ್ದು. ಈಗ ಅಸೆಂಬ್ಲಿಲಿ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬರು ಹೇಳಿದ ಹೇಳಿಕೆಗಳು ಸತ್ಯ ಆಗ್ತಿದೆ ಅಂತ ಅನ್ಸುತ್ತೆ. ಒಂದು ಕೋರ್ಟಿನ ಒಂದು ಆದೇಶದ ಮೇರೆಗೆ ಜನರ ಬಹಳಷ್ಟು ಗೊಂದಲಗಳಿದ್ದಂತಹ ಸಂದರ್ಭ ಸಾಮಾಜಿಕ ತಾಣದಲ್ಲಿ ಬಂದಂಥದ್ದು ಮತ್ತು ಮುಸುಕದಾರಿ ಹೇಳಿದ ಹೇಳಿಕೆಗಳ ಮೇರೆಗೆ SIT ಫಾರ್ಮ್ ಆಯಿತು. ಈಗ ಸುಮಾರು ದಿನ ಪೊಲೀಸ್ ಆಫೀಸರ್ಸ್ಗಳು ಇನ್ವೆಸ್ಟಿಗೇಷನ್ಸ್ ಮಾಡಂತ ಸಂದರ್ಭದಲ್ಲಿ ತಳಹಂತದ ಒಂದು ಎಂಕ್ವೈರಿಗಳನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಯಾವುದೋ ಅಷ್ಟು ಪುರಾವೆಗಳು ಸಿಗದೇ ಇರೋಂಥ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಯಾವ ಕಾರಣಕ್ಕೋಸ್ಕರ ಈ ಆರೋಪಗಳು ಬರ್ತಾ ಇದೆ, ಯಾರಿಂದ ಬರ್ತಾ ಇದೆ ಅಂತ ಹೇಳಿ ತಿಳಿಬೇಕು ಅನ್ನೋದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಿರೋಂಥದ್ದು ಸ್ವಾಗತಾರ್ಹ. ಸೊ ಹಾಗಾಗಿ ನಾನು ಜಾಸ್ತಿ ಈಗಲೇ ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಯಾವ ರೀತಿ ತನಿಖೆಗಳು ಈಚೆ ಹೊರಬರಲಿ. ಡಿಕೆ ಶಿವಕುಮಾರ್ ಸಾಹೇಬರು ಅವತ್ತೇ ಹೇಳಿದ್ರು, ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ವಿಚಾರದಲ್ಲಿ ಭಾವನೆಗಳಿಗೆ ಕೆತ್ಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ, ಷಡ್ಯಂತ್ರ ಇದೆ ಅಂತ. ಸೊ ಅದು ಇವಾಗ ಒಂದೊಂದಾಗಿ ಎಳೆಯಾಗಿ ಈಚೆ ಬರ್ತಿರೋಂಥದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸತ್ಯದ ಒಂದು ದಿಕ್ಕಲ್ಲಿ ಈ ತರ ಇದೆ ಅಂತ ಅನ್ಸುತ್ತೆ. ಷಡ್ಯಂತ್ರ ನಡೆದಿದ ಆರೋಪವನ್ನ ಡಿಕೆ ಶಿವಕುಮಾರ್ ಅವರು ಎತ್ತಿದ್ರು. ಜೊತೆಗೆ SIT ತನಿಖೆ ಕೂಡ ನಡೀತಾ ಇದೆ. ಆ ಷಡ್ಯಂತ್ರ ಆಗಿದ್ದಾಗೂ ಕೂಡ ಈ ತರಹದ ತನಿಖೆಯನ್ನ ಮಾಡಕ್ಕೆ ವಹಿಸಿ ಸರ್ಕಾರ ಒಂದು ಧರ್ಮಕ್ಷೇತ್ರವನ್ನ ಇನ್ನಷ್ಟು ಅಪಕೀರ್ತಿಗೆ ತಂತು ಅನ್ನುವಂತ ಒಂದು ವಾದವನ್ನ ಬಿಜೆಪಿಗರು ಮಾಡ್ತಾ ಇದ್ದಾರೆ ಸರ್. ಈಗ ಯಾವುದೇ ಒಂದು ಆರೋಪ ಬಂದಾಗ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಅದನ್ನ ತನಿಖೆ ಮಾಡೋದ್ರಲ್ಲಿ ತಪ್ಪೇನಿದೆ? ಇವತ್ತು ಧರ್ಮಸ್ಥಳದ ಪೀಠಾಧ್ಯಕ್ಷರು ವೀರೇಂದ್ರ ಹೆಗಡೆ ಅವರೇ ಸಹ ನನಗೆ ಈ ಒಂದು SIT ಸ್ವಾಗತಾರ್ಹ ಅಂತ ಹೇಳಿರೋಂಥದ್ದನ್ನ ನೋಡಿದಿರಿ. ಏನ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇದ್ದಾರೆ, ಮಾಡಬೇಕು ಅಂತ ಅವರು ಸಹ ಕೇಳಿದ್ದಾರೆ. ನಮಗೂ ಎಲ್ಲೋ ಒಂದ್ ಕಡೆ ಬೇರೆಯವ್ರು ಗೊಂದಲ ಮಾಡಿದಾಗ ಈ ಆರೋಪಗಳು ತಂದಾಗ ಮಾಡಿ ಇದರಿಂದ ಹೊರಗಡೆ ಬರಬೇಕು ಅನ್ನೋದನ್ನ ಆಶಾಭಾವನೆಯಲ್ಲಿ ಬಹಳಷ್ಟು ಜನ ಇರೋಂಥದ್ರಲ್ಲಿ ನಾನು ಒಬ್ಬ ಧರ್ಮಸ್ಥಳದ ಭಕ್ತಾದಿಯಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಹಲವಾರು ಸವಾಲುಗಳನ್ನ ಗೆದ್ದಿರೋಂಥದ್ದು ಮಂಜುನಾಥ ಸ್ವಾಮಿಯ ಒಂದು ಕ್ಷೇತ್ರ ಇವತ್ತು ಬಲವಾದಂತ ನಂಬಿಕೆ ಇನ್ನೂ ಹೆಚ್ಚಾಗುತ್ತೆ ಅಂತ ನಾನು ಬಲ್ಲೆ. ಪವಿತ್ರತೆಯ ಮಹತ್ವವನ್ನ ಇವತ್ತು ಇಡೀ ಭಾರತ ದೇಶ ನೋಡ್ತಾ ಇದೆ. ಸೊ ಹಾಗಾಗಿ ಇದನ್ನ ಗೆದ್ದು ಬರೋಂಥದ್ದನ್ನ ಧರ್ಮಕ್ಷೇತ್ರ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಈಗ ಯಾರೆಲ್ಲ ಆರೋಪ ಮಾಡಿದ್ರು, ದೂರು ಕೊಟ್ಟಿದ್ರು, ಅವರ ಒಬ್ಬೊಬ್ಬರ ಹಿನ್ನೆಲೆಗಳನ್ನು ಕೆದಕಿದಾಗ ಇದು ಒಂದು ರೀತಿಯ ಪೂರ್ವ ನಿಯೋಜಿತ ಷಡ್ಯಂತ್ರ ಅನ್ನುವಂಥದ್ದು ಒಂದೊಂದೇ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ವಿದೇಶಿ ಫಂಡ್ ಕೂಡ ಇದರಲ್ಲಿ ಹೂಡಿಕೆಯಾಗಿದೆ ಅನ್ನುವಂಥದ್ದು ಮತ್ತು ಜೊತೆಗೆ ಕಾಂಗ್ರೆಸ್ MP ಒಬ್ಬರ ಹೆಸರು ತೆಳಕ್ ಹಾಕೊಂಡಿರ್ತಕ್ಕಂಥದ್ದು. ಸರ್, ತಮಗೇನ್ ಮಾಹಿತಿ ಇದೆ ಅಂತ? ನನಗೆ ಅಷ್ಟು ಮಾಹಿತಿ ಇದ್ರ ಬಗ್ಗೆ ನಂಗೆ ತಿಳುವಳಿಕೆ ಇಲ್ಲ. ಸುಮ್ಮನೆ ನಾನು ಕಾಮೆಂಟ್ ಮಾಡೋದು ಬೇಡ. ಯಾರು ಏನೇ ಇದ್ರು ಹಿಂದೂ ಮಹಾಸಂಸ್ಕೃತಿಯ ವಿಚಾರದಲ್ಲಿ ಅಪಾದನೆ ಮಾಡಲಿಕ್ಕಿಂತ ಮುಂಚೆ ಅದಕ್ಕೆ ಸತ್ಯತೆ ಇರಬೇಕು. ಇವತ್ತು ಧರ್ಮಸ್ಥಳ ನಮಗೆಲ್ಲ ಮಂಜುನಾಥನ ಒಂದು ಶಕ್ತಿ, ನಂಬಿಕೆ ಇರುವಂತದ್ದು ನಮ್ಮ ಕರ್ನಾಟಕ ಮತ್ತು ಭಾರತ ದೇಶ. ಸೊ ಹಾಗಾಗಿ ಈ ಅಪಪ್ರಚಾರಗಳನ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಇದಿಷ್ಟು ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರ ಮಾತು. ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.